ಯಾಕಯ್ಯ ಯಾವಾಗಲೂ ಕೆಟ್ಟದ್ದೇ ಯೋಚನೆ ಮಾಡ್ತಾ ಇರ್ತೀಯ? ನಾವು ಕಾರಲ್ಲಿ ಬರೋವಾಗ ಆಕೆ ಕಾರ್ಗೆ ಅಡ್ಡ ಬಂದ್ಲು, ಬಿದ್ಲು, ಪೆಟ್ಟಾಗಿದೆ. ಆಕೆನ ಹಾಗೆ ರಸ್ತೆನಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗುತ್ತೋ ಹೇಳು? ಅದೇ ಮನುಷ್ಯತ್ವನೇನೋ? ನೀವು ಹೇಳಿದ ಅಷ್ಟೂ ಮಾತುಗಳನ್ನು ನಾನು ಒಪ್ಪದೆ ದತ್ತ ಮಹಾಪ್ರಭುಗಳೇ. ಈಗ ಆ ಯಮ್ಮ ನಿಮ್ಮ ಕಾರ್ಗೆ ಅಡ್ಡ ಬಂದ್ಲು, ತಗಲ್ತು, ಏಟು ಬಿತ್ತು, ಅಲ್ಲೇ ಸುತ್ತಮುತ್ತ ಯಾವುದಾದ್ರೂ ಆಶ್ರಮಕ್ಕೆ ಬಿಟ್ಟು ಬರೋದು ಬಿಟ್ಟು ಮನೆಯವರೆಗೂ ಕರ್ಕೊಂಬಂದಿದ್ದೀರಲ್ಲ, ಕಾಲ ಸರಿ ಇಲ್ಲ ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಕೆಟ್ಟವರು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಅವ್ರು ತುಂಬ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ. ಅವರಲ್ಲಿ ಒಂದು ಮುಗ್ಧತೆ ಇದೆ ಅನ್ನಿಸ್ತಾ ಇದೆ. ಆಕ್ಸಿಡೆಂಟ್ ಆಗಿದ್ದು ನಮ್ಮಿಂದ. ಅವ್ರಿಗೆ ಆರೈಕೆ ಮಾಡಬೇಕಾಗಿರೋದು ನಾವು. ಅದು ನಮ್ಮ ಕರ್ತವ್ಯ. ನಿಮ್ಮ ಮಾತನ್ನ ನಾನು ಒಪ್ಪದೆ, ಆದರೂ ಮನಸ್ಸಲ್ಲಿ ಏನೋ ಒಂಥರ ಕಳವಳ. ಈಗ ಹುತ್ತ ನೋಡಿದ ತಕ್ಷಣ ಒಳಗೆ ಕೈ ಹಾಕೋದು, ಅಪ್ಪ ಈಗ ಸರಿ ಹೋಯ್ತು ಅಲ್ಲ? ಈಗ ಹೇಳಮ್ಮ, ಎಲ್ಲ ನೆನಪಿಗೆ ಬಂತ? ನೀ ಯಾರು, ಏನು, ನಿನ್ನ ಹೆಸರೇನು ಹೇಳು. ನೋಡಿದ್ಯಾ ಅಕ್ಕ, ಇದು ನನ್ನ ಹೊಸ ಜಾಗ. ಅರಮನೇಲಿ ಇರಬೇಕಾದವಳು ಇಂಥ ಜಾಗದಲ್ಲಿದ್ದೀನಿ ಅಂತ ನಿನಗೆ ನೋವಾಗ್ತಿದ್ಯಾ? ಏನು ಮಾಡೋದಕ್ಕ, ನಾನು ಆ ಅರಮನೆ ಸೇರಿದ್ದೆ ಆ ಅರಮನೆನ ಸ್ಮಶಾನ ಮಾಡಬೇಕು ಅಂತ. ಆದರೆ ನಾನು ಅಂದ್ಕೊಂಡಿದ್ದ ಕೆಲಸಗಳನ್ನೆಲ್ಲ ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ರೀತಿ ನಾನು ಜಾಗಗಳನ್ನು ಬದಲಾಯಿಸ್ತಾ ಇದ್ದೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನಾನಿರೋ ಜಾಗಗಳು ಈ ರೀತಿ ಬದಲಾಗ್ತಾನೆ ಇರತ್ತೆ. ಆ ಪಾಪಿಗಳು ಮೋಸದಿಂದ ನಾನು ಓಡೋಗೋ ಹಾಗೆ ಮಾಡಿದ್ರು. ಬಿಡಲ್ಲ ಅಕ್ಕ, ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಕ್ಕ, ನನ್ನ ದ್ವೇಷದ ಬೆಂಕಿಯಲ್ಲಿ ಅವರೆಲ್ಲರೂ ಸುಟ್ಟು ಬೂದಿ ಆಗ್ಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆ ತುಳಸಿ ನನ್ನ ಮಗಳನ್ನೇ ನನ್ನ ವಿರುದ್ಧ ಎತ್ತು ಕಟ್ಟಿದಾಳೆ. ನನ್ನ ಮಗಳೇ ನನಗೆ ಶತ್ರು ಆಗ್ಬಿಟ್ಲು ಅಕ್ಕ. ಇಷ್ಟೆಲ್ಲ ಆದಮೇಲೆ ಆ ಮಾಧವನ ಮನೆಯವರೆಲ್ಲರೂ ಕಣ್ಣೀರಲ್ಲೇ ಕೈ ತೊಳಿಬೇಕು. ಆ ಮಾಧವನ ಮನೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ದಿನಾನು ಪ್ರತಿಯೊಂದು ಕ್ಷಣನೂ ನೋವಿಂದ ನರಳಾಡಬೇಕು. ಆಗ್ಲೇ ನಿನ್ನ ಆತ್ಮ ನೆಮ್ಮದಿಯಿಂದ ನಗೋಕ್ ಸಾಧ್ಯ. ನನಗೆ ಅರ್ಥ ಆಗುತ್ತೆ ಮಾಧವ್ ಅವರೇ. ನಿಮಗೆ ಸಂತೋಷ ಆಗಲಿ, ದುಃಖ ಆಗಲಿ, ಅಥವಾ ಮನಸ್ಸಲ್ಲಿ ಯಾವುದೇ ಭಾವನೆಗಳು ಕಾಡ್ತಾ ಇರಲಿ, ನಾನು ನಿಮ್ಮ ಜೊತೆ ಇರಬೇಕು ಅಂತ ನೀವು ಬಯಸ್ತೀರ. ನಿಮಗೆ ನನ್ನ ಮೇಲಿರೋ ಪ್ರೀತಿ ಅಂಥದ್ದು. ಆದರೆ ನಾನೇ ನಿಮ್ಗೆ ಹೇಳ್ದೆ ಹೊಟ್ಟೋಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಪರಿಸ್ಥಿತಿಲಿ ನಾನಿದ್ದಿದ್ರೂ ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ಮನೆಯಲ್ಲಿ ಇಷ್ಟೆಲ್ಲ ನಡೀತಿರುವಾಗ ಮನಸ್ಸಿಗೆ ಹಿಂಸೆ ಆಗೋದು ಸಹಜ. ನೀವು ನಿಧಿ ಮೂಲಕ ಶಾರ್ವರಿನ ಹಿಡಿಬೇಕು ಅಂತ ಅನ್ಕೊಂಡಿದ್ರಿ, ಅದಾಗಲಿಲ್ಲ. ಆ ನಿರಾಶೆ, ಸಿಟ್ಟು ಅದೆಲ್ಲ ನಿಮ್ಮನ್ನು ಆ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದೆ. ನೀವು ನನ್ನನ್ನು ನಿದ್ದೆಯಿಂದ ಎಬ್ಸಿದಿದ್ರು ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ. ಆದರೂ ನೀವು ಅಲ್ಲಿ ಹೋಗಿ ಒಂದು ದಿವಸ ಇದ್ದು ಬಂದಿದ್ದು ನಿಮಗೆ ಮಾತ್ರ ಅಲ್ಲ, ನನಗೂ ಸಮಾಧಾನನೇ. ಹೌದು ಮಾಧವ್ ಅವರೇ, ಮಾವನವ್ರನ್ನ ನೋಡಿದ ಮೇಲೆ, ಅವ್ರ ಹತ್ರ ಮಾತಾಡಿದ ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು.
ಮತ್ತೆ ಶಾರ್ವರಿನ ಹಿಡಿಬೋದು ಅನ್ನೋ ನಂಬಿಕೆ ಬಂತು. ದತ್ತ ಅವ್ರ ಜೊತೆ ಮಾತಾಡ್ತಿದ್ರೇ ಮನಸ್ಸು ಹಗುರಾಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಅವ್ರಿಗಿರೋ ಅನುಭವದ ಶಕ್ತಿ ಅದು. ಮತ್ತಿನ್ನೇನು ಹೇಳಿದ್ರು ದತ್ತ ಅವರು? ಬೇರೆ ಎಲ್ಲಾದ್ರೂ ಹೋಗಿದ್ರಾ? ದೇವಸ್ಥಾನಕ್ಕೆ ಹೋಗಿದ್ದೀವಿ ಮಾಧವ್ ಅವರೇ. ನಿಮ್ಗೆ ಹೇಳೋದೇ ಮರ್ತೋಗಿತ್ತು, ದೇವಸ್ಥಾನದಲ್ಲಿ ಒಬ್ರು ಸ್ವಾಮಿಗಳು ಸಿಕ್ಕಿದ್ರು. ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ನಿನಗೇ ತಿಳಿಯದ ಹಾಗೆ ನಿನ್ನ ಕಣ್ಮುಂದೆನೇ ತಂದು ನಿಲ್ಲಿಸ್ತಾನೆ. ಇಷ್ಟೆಲ್ಲ ಆಯ್ತಾ? ಹಾಗಿದ್ರೆ ಆ ಆಕ್ಸಿಡೆಂಟ್ ಆಗಿರೋ ಹೆಂಗಸು ಯಾರು ಅಂತ ಗೊತ್ತಾಗಿಲ್ವಾ? ಇಲ್ಲ ಮಾಧವ್ ಅವರೇ, ಅವ್ರು ಯಾರು, ಅವ್ರು ಯಾಕೆ ಹೀಗಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ಅವ್ರೇನು ಹೇಳೋ ಸ್ಥಿತಿಲೂ ಇಲ್ಲ. ನನಗಂತೂ ಈಗೆಲ್ಲ ಒಂದು ರೀತಿ ವಿಚಿತ್ರ ಅನ್ಸೋಕ್ಕೆ ಶುರುವಾಗಿದೆ. ಆ ಸ್ವಾಮಿಗಳು ಹೇಳಿದ್ಮೇಲಂತೂ ಮನಸ್ಸಲ್ಲಿ ಒಂಥರ ಕಳವಳ, ಒಂದು ರೀತಿ ಆತಂಕ. ಯೋಚನೆ ಮಾಡಬೇಡಿ. ಅಲ್ಲ, ಎಲ್ರಿಗೂ ಧೈರ್ಯ ಹೇಳೋ ನೀವೇ ಹೀಗೆ ಧೈರ್ಯ ಕೆಟ್ಟರೆ ಹೇಗೆ? ನಮ್ಮ ಮನಸ್ಸಿಗಾಗೋ ಆತಂಕಗಳನ್ನು, ಒತ್ತಡಗಳನ್ನು ಹೇಗೆ ದೂರ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಓಹೋ,